ಮೊದಲಿಗೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಇದೀಗ ಮೊದಲ ಜಾಮೀನು ಸಿಗ್ತಾ ಇದೆ. ಯಾರಿಗೆ? ಹೈಕೋರ್ಟ್ನಿಂದ A16 ಕೇಶವಮೂರ್ತಿ ಈತನಿಗೆ ಜಾಮೀನು ಸಿಕ್ಕಿದೆ. ಈ ಭಯಾನಕ ಹತ್ಯೆ ಕೇಸ್ನಲ್ಲಿ ಆರೋಪಿ ನಂಬರ್ 16 ಈ ಕೇಶವಮೂರ್ತಿ. ಇದೀಗ ಈ ಕೇಸ್ನಲ್ಲಿ ಕೇಶವಮೂರ್ತಿ ಬೇಲ್ ಪಡ್ಕೊಂಡಿದ್ದಾರೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಏಕಸದಸ್ಯ ಪೀಠದಿಂದ ಜಾಮೀನು ಸಿಕ್ಕಿದೆ. ಬೆಂಗಳೂರಿನ ಗಿರಿನಗರದ ಹೀರಣ್ಣಗುಡ್ಡದ ನಿವಾಸಿ ಈ ಕೇಶವಮೂರ್ತಿ. ಆಮೇಲೆ ದರ್ಶನ್ ಅಭಿಮಾನಿ ಕೂಡ ಆಗಿದ್ದ. ಈ ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ ಈತ ಪಾಪ ಟೀ ಕುಡಿತಾ ನಿಂತಿದ್ದ. ಬೈಕಲ್ಲಿ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಈ ಕೊಲೆ ಕೇಸಲ್ಲಿ ಫಿಟ್ ಮಾಡಕ್ಕೆ. ಆಮೇಲೆ ಈತ ಶವ ಸಾಗಿಸೋದಕ್ಕೆ ಸಹಾಯ ಮಾಡಿದ್ದ. ಆಮೇಲೆ ಸರೆಂಡರ್ ಆಗಿದ್ದ. ಈತನಿಂದಲೇ ಈ ದರ್ಶನ್ ಅಂಡ್ ಗ್ಯಾಂಗ್ನ ಅಕೃತ್ಯ ಪೊಲೀಸರ ಮುಂದೆ ಬಟಾಬಯಲಾಗಿತ್ತು. ಈತನೇ ಹೇಳಿದ್ದು, ಈತನೇ ತಪ್ಪೊಪ್ಕೊಂಡಿದ್ದು. ಇದೀಗ ಈತನಿಗೆ ಜಾಮೀನು ಸಿಕ್ಕಿದೆ. ನೋಡಿ, ಈತನೇ ರೇಣುಕಾಸ್ವಾಮಿಯ ಹತ್ಯೆ ಕೇಸಲ್ಲಿ A16 ಕೇಶವಮೂರ್ತಿ. ಟೀ ಕುಡಿತಾ ನಿಂತಿರ್ತಾನೆ. ಇಬ್ರು ಬಂದು ಬಾಯ್ಲಿ ದುಡ್ಡು ಕೊಡ್ತಾರೆ, ಹಿಂಗಾಗಿದೆ, ದರ್ಶನ್ ಇರೋದು ಹೆಲ್ಪ್ ಮಾಡ್ತಾರೆ ಅಂತ. ಆಬ್ವಿಯಸ್ಲಿ ಕೇಶವಮೂರ್ತಿಗೆ ದರ್ಶನ ವಿಚಾರ ಬೇರೆ, ಅಭಿಮಾನಿ ಕೂಡ. ದೊಡ್ಡವರು ನೋಡ್ಕೊಂತಾರೆ, ದುಡ್ಡು ಸಿಗುತ್ತೆ ಅಂಥೇಳಿ ಪಾಪ ಒಪ್ಕೊಂಡು ಬಂದು ಆಮೇಲೆ ಶೆಡ್ಡಿಗೆ ಬಂದ ಮೇಲೆ ರೇಣುಕಾಸ್ವಾಮಿಯ ಮೃತದೇಹವನ್ನು ಸಾಗಿಸುವಲ್ಲಿ ಈ ಕೇಶವಮೂರ್ತಿ ಭಾಗಿಯಾಗಿರ್ತಾರೆ. ಸುಮಾರು 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಅದೇ ರೀತಿ 5 ಲಕ್ಷ ರೂಪಾಯಿಯನ್ನು ಹಣ ಇಸ್ಕೊಂಡು ಶವ ಸಾಗಟಕ್ಕೆ ಹೆಲ್ಪ್ ಮಾಡ್ತಾನೆ. ಎಲ್ಲಿಂದ? ಶೆಡ್ನಿಂದ. ಕೊಲೆಯಾದಂತಹ ಸ್ಥಳ ಹಾಗೆ ಶವ ಸಿಕ್ಕ ಸ್ಥಳ. ಶೆಡ್ನಿಂದ ರಾಜಕಾಲುವೆಗೆ ಈ ಕೇಶವಮೂರ್ತಿ ಶವವನ್ನು ಸಾಗಿಸೋದಕ್ಕೆ ಹೆಲ್ಪ್ ಮಾಡಿದ್ದ. ಪೊಲೀಸರ ಮುಂದೆ ಸರೆಂಡರ್ ಕೂಡ ಆಗಿದ್ದ. ಅಲ್ಲೇ ಕೊಲೆ ಆರೋಪಿ ರಹಸ್ಯವನ್ನ ಬಾಯ್ಬಿಡ್ತಾನೆ. ಈತನ ಹೇಳಿಕೆ ಆಧಾರದಲ್ಲಿಯೇ ಈ ಕೇಸು ಬಯಲಿಗೆ ಬಂದಿದ್ದು. ಸದ್ಯ ಕೇಶವಮೂರ್ತಿಗೆ ಬೇಗ್ ರಿಲೀಫ್ ಕೊಟ್ಟಿದೆ ಹೈಕೋರ್ಟ್. ಶೆಡ್ನಿಂದ ರಾಜಕಾಲುವೆಗೆ ಎಸೆಯಲಾಗಿತ್ತು ಶವವನ್ನು. ಅಂದರೆ ರಾಜಕಾಲುವೆಗೆ ಏನೋ ಪ್ಲಾನ್ ಇರಲಿಲ್ಲ. ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗಬೇಕು, ತೆಗೆದುಕೊಂಡು ಹೋಗಬೇಕು ಅನ್ನೋ ಪ್ಲಾನ್ ಇತ್ತು. ಆದರೆ ಚೆಕಿಂಗ್ ಪಾಯಿಂಟ್ ಇರುತ್ತೆ, ಚೆಕ್ ಪೋಸ್ಟ್ಗಳಿರ್ತವೆ, ಚೆಕ್ ಮಾಡಿದ್ರೆ ನಾವು ಸಿಗಾಕತ್ತೀವಿ ಅಂತ ಹೇಳ್ಬಿಟ್ಟು ವಾಪಸ್ಸು ರಾಜಕಾಲುವೆಗೆ ಬಿಸಾಕೋಣ ಅಂಥೇಳಿ ರಾಜಕಾಲುವೆಗೆ ಬಿಸಾಕ್ತಾರೆ. ಅದರಲ್ಲಿ ಕೇಶವಮೂರ್ತಿಯೂ ಕೂಡ ಹೆಲ್ಪ್ ಮಾಡ್ತಾನೆ. ಈತನ ಪಾತ್ರ ಇದ್ದಿದ್ದು ಅಷ್ಟರಲ್ಲೇ, ಶವ ಸಾಗಿಸೋದಕ್ಕೆ ಹೆಲ್ಪ್ ಮಾಡಿದ್ದು. ಬಂದು ಸರೆಂಡರ್ ಆಗ್ತಾನೆ. ನಾವೇ ಮಾಡಿದ್ವಿ ಕೊಲೆ ಅಂಥೇಳಿ. ಒಂದು 4 ಜನ ಸರೆಂಡರ್ ಆಗಿರ್ತಾರಲ್ಲ, 4 ಜನರಲ್ಲಿ ಕೇಶವಮೂರ್ತಿಯೂ ಕೂಡ ಒಬ್ಬ. ಆಮೇಲೆ ಪೊಲೀಸರು ಕೇಳೋ ರೀತಿಲಿ ಪ್ರಶ್ನೆ ಕೇಳಿದಾಗ ಎಲ್ಲ ವಿಚಾರವನ್ನು ಕಕ್ತಾನೆ. ಆಗಲೇ ದರ್ಶನ್ ಆ್ಯಂಡ್ ಗ್ಯಾಂಗ್ನ ಭೀಭತ್ಸ ಕೃತ್ಯ ಬಟಾಬಯಲಾಗಿದ್ದು, ಅದು ಕೂಡ ಕೇಶವಮೂರ್ತಿಯಿಂದಲೇ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಈ ಪ್ರಕರಣದ A16 ಕೇಶವಮೂರ್ತಿಗೆ ಜಾಮೀನು ಸಿಕ್ಕಿದೆ. ಸೊ ಈತ ಜೈಲಿಂದ ಹೊರಗಡೆ ಬರೋದು ಜೊತೆಗೆ ಕೆಲವೊಂದಿಷ್ಟು ಪ್ರೊಸೀಜರ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಏನೇನಿದೆ ಈ ಸಂಬಂಧ ಡೀಟೇಲ್ಸು? ಎಸ್, ಈ ನಿಖಿಲ್ ಮತ್ತು ಕೇಶವಮೂರ್ತಿ ಏನಿದ್ದಾರೆ, ಇವರಿಬ್ಬರ ಮೇಲೆ 302 ಕೇಸ್ ಸೆಕ್ಷನ್ಗಳು ಇಲ್ಲ. ಯಾಕಂದರೆ ಇವರು ಬಂದು ಕಾರ್ತಿಕ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಈತ ಸರೆಂಡರ್ ಆಗೋದಕ್ಕೆ ಯಾರಾದರೂ ಸಿಗ್ತಾರ ಅನ್ನುವಂತಹ ಹುಡುಕಾಟದಲ್ಲಿದ್ದಂತಹ ಸಂದರ್ಭದಲ್ಲಿ ಈ ಕೇಶವಮೂರ್ತಿ ಮತ್ತು ನಿಖಿಲ್ ಅನ್ನುವಂತಹ ಇಬ್ಬರು ವ್ಯಕ್ತಿಗಳು ಸಿಗ್ತಾರೆ. ಕೇಶವಮೂರ್ತಿ ಚಂದ್ರ ಲೇಔಟ್ನಲ್ಲಿ ಟೀ ಕುಡಿಯುವಂತಹ ಸಂದರ್ಭದಲ್ಲಿ ನಿನಗೊಂದು ಕೆಲಸ ಇದೆ, ನಿನ್ನ ಸರೆಂಡರ್ ಆದರೆ ನಿನಗೆ ಇಷ್ಟೊಂದು ಹಣವನ್ನು ಕೊಡ್ತೀವಿ ಅಂತ ಹೇಳಿ ಆತನಿಗೆ ಆಮಿಷವನ್ನು ಒಡ್ಡಿ ನಂತರ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಸರೆಂಡರ್ ಆಗೋದಕ್ಕೆ ಆತನನ್ನು ಒಪ್ಪಿಸಿರ್ತಾರೆ. ಇಲ್ಲಿ ಡೈರೆಕ್ಟಾಗಿ ಯಾವುದೇ ಇನ್ವಾಲ್ವ್ ಇರೋದಿಲ್ಲ. ಇಲ್ಲಿ ಕೇಶವಮೂರ್ತಿಗೆ ಒಂದು ಹಣದ ಆಮಿಷ ಬಿಟ್ಟರೆ, ಹಣ ಕೊಡ್ತೀನಿ, ಸುಳ್ಳಾಗಿ ನೀನು ಆರೋಪಿಯಾಗಿ ಒಳಗಡೆ ಹೋಗು ಅಂತ ಹೇಳಿ ಒಂದು ಹೇಳಿಕೆಗಳ, ಅಂದರೆ ಆತನಿಗೆ ಆಮಿಷ ಒಡ್ಡಿರುವಂತಹ ಕಾರಣದಿಂದಾಗಿ ಮಾತ್ರ ಆತ ಒಂದು ಇದನ್ನು ಮಾಡಿರುವಂಥದ್ದು. ಅಂದರೆ ಈ ಕೃತ್ಯದಲ್ಲಿ ಗ್ಯಾಂಗ್ನಲ್ಲಿ ಭಾಗಿಯಾಗಿರುವಂತಹ ಒಂದು ಕಾರಣದಿಂದಾಗಿ ಈತನಿಗೆ ಸದ್ಯ ಆ ಒಂದು ಪರಿಗಣನೆಗೆ ತೆಗೆದುಕೊಂಡು, ಅಂದರೆ ನ್ಯಾಯಾಧೀಶರೇನಿದ್ದಾರೆ ಇಷ್ಟೇ ಈತನ ಪಾರ್ಟ್ ಆಫ್ ಏನು ಜಾಬ್ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿ ಆತನಿಗೆ ಬೇಲ್ ಸಿಗೋದಕ್ಕೆ ಇದನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗ ಸದ್ಯ ಆತನಿಗೆ ಕಂಡೀಷನ್ ಬೇಲ್ ಕೂಡ ಸಿಕ್ಕಿದೆ. ಎಲ್ಲಿಯೂ ನಗರವನ್ನು ಬಿಟ್ಟು ಹೋಗಬಾರ್ದು ಮತ್ತು ಪ್ರತಿ ವಾರವೂ ಕೂಡ ಪೊಲೀಸ್ ಠಾಣೆಗೆ, ಅಂದರೆ ಸ್ಥಳೀಯ ಪೊಲೀಸ್ ಠಾಣೆಗೆ ಒಂದು
ಹೋಗಿ ಸೈನನ್ನು ಮಾಡಬೇಕು ಮತ್ತು ಯಾವುದೇ ರೀತಿಯಾದಂತಹ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂಥದ್ದು ಅದರೆಲ್ಲವೂ ಕೂಡ ಕಾಮನ್ ಆಗಿದೆ. ಅಂದರೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರ್ದು, ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೆ ಮುಂದಾಗಬಾರ್ದು ಅನ್ನುವಂತಹ ಒಂದು ರೂಲ್ಸ್ಗಳನ್ನು ಹಾಕಿ ಆತನಿಗೆ ಜಾಮೀನು ಕೊಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಆದರೆ ಇಂದು ಆತನಿಗೆ ಜಾಮೀನು ಕೊಟ್ಟರು ಸಿಕ್ಕಿದ್ರು ಕೂಡ ಅದಕ್ಕೆ ಒಂದಷ್ಟು ಪ್ರೊಸೀಜರ್ಗಳು ಕೂಡ ಇರುವಂತಹ ಒಂದು ಕಾರಣದಿಂದಾಗಿ ಆತನಿಗೆ ಯಾರು ಜಾಮೀನು ಅಂದರೆ ಶ್ಯೂರಿಟಿಯನ್ನು ಯಾರು ಕೊಡ್ತಾರೆ ಅದು ಕೂಡ ಇಲ್ಲಿ ಡಿಪೆಂಡ್ ಆಗುತ್ತೆ. ಬಹುತೇಕ ಎಲ್ಲವೂ ಸರಿ ಹೋದರೆ ಅಂದರೆ ಆತನಿಗೆ ಯಾರಾದರೂ ಶ್ಯೂರಿಟಿ ಕೊಟ್ಟಂತಹ ಸಂದರ್ಭದಲ್ಲಿ ಬಹುತೇಕ ನಾಳೆ ಆತ ಜೈಲಿನಿಂದ ಹೊರಬರುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಲೇ ಹೇಳ್ಬೋದಾಗಿದೆ. ಇಲ್ಲಿ ಆತನಿಗೆ ನಟ ದರ್ಶನ್ ಕೂಡ ಈ ಒಂದು ಗ್ಯಾಂಗ್ನಲ್ಲಿ ಇದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಗೊತ್ತಿರೋದಿಲ್ಲ. ನಂತರ ಅವರೆಲ್ಲ ಸರೆಂಡರ್ ಆದಂತಹ ಸಂದರ್ಭದಲ್ಲಿ ಆ ಸರೆಂಡರ್ ಆಗುವವರ ಜೊತೆಗೆ ರಾಘವೇಂದ್ರ ಅನ್ನುವಂತಹ ಆರೋಪಿ ಏನಿದ್ದಾನೆ ಆತನು ಕೂಡ ಇರ್ತಾನೆ. ಆ ವ್ಯಕ್ತಿ ಬಾಯಿ ಬಿಟ್ಟಿರುವಂತಹ ಕಾರಣದಿಂದಾಗಿ ನಂತರ ಈ ದರ್ಶನ್ ಕೂಡ ಈ ಕೇಸಲ್ಲಿ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಹೀಗಾಗಿ ಸದ್ಯ ಜಾಮೀನು ಸಿಕ್ಕಿದ್ರು ನಾಳೆ ಬಿಡುಗಡೆ ಆಗುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ. ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.